ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವಾಗ ನಾನು ಒಂದು ಫ್ಯೂ ಡೇಸ್ ಬ್ಯಾಕ್ ಟ್ರಿಪ್ ಹೋಗಿದ್ದೆ. ನೀವು ನೋಡಿದ್ರಿ. ಜಸ್ಟ್ ನಾರ್ತ್ ಇಂಡಿಯಾ ಪ್ಲೇಸಸ್ಗೆ ಹೋಗಿದ್ದೆ. ಪುರಿ ಜಗನ್ನಾಥ, ಆಮೇಲೆ ಕೇವ್ಸು, ಎಕ್ಸೆಟ್ರಾ. ಅಲ್ಲಿ ಏನೇನು ನೋಡಿದೆ, ಆಮೇಲೆ ಏನೇನು ಮಾಡಿದೆ ಅದೆಲ್ಲ ವೀಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದೊಂದಕ್ಕೂ ಸಪ್ರೇಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಇವಾಗ ಫ್ಲೈಟ್ ಹತ್ತೀವಿ, ಚೆಕ್ಕಿಂಗ್ ಎಲ್ಲ ಮಾಡ್ಕೊಂಡಾಯಿತು. ನೆಕ್ಸ್ಟ್ ನಂದು ಕೊಟ್ಟೆ, ಚೆಕ್ಕಿಂಗ್ ಎಲ್ಲ ವೆರಿಫಿಕೇಷನ್ ಎಲ್ಲ ಆಯಿತು. ನೋಡಿ, ಇದೇ ನಮ್ಮ ಫ್ಲೈಟು. ವೆಲ್ಕಮ್ ತುಂಬ ನೀಟಾಗಿ ಮಾಡಿದ್ರು. ಫ್ರೆಂಡ್ಸ್, ಚೆಕ್ಕಿಂಗ್ ಮಾಡಿಕೊಂಡು ಸೀಟಲ್ಲಿ ಕೂರಕ್ಕೆ ಹೋಗ್ತಿದ್ದೀವಿ. ನನ್ನ ಸೀಟ್ ತುಂಬ ಮುಂದೆ ಇತ್ತು, ಈಗ ಮಿಡ್ಡಲ್ಲಿ. ಸೊ ಎಲ್ಲ ಬ್ಯಾಗೆಲ್ಲ ಇಟ್ಬಿಟ್ಟು ಎಲ್ಲ ಹೋಗೋ ಅಷ್ಟರಲ್ಲಿ ನೋಡಿ, ಇಲ್ಲಿ ಕ್ಯಾಬಿನ್ ಎಷ್ಟು ದೊಡ್ಡದಾಗಿದೆ. ಇದು ಏರ್ಲೈನ್ಸ್ ಬಂದ್ಬಿಟ್ಟು ಮೋಸ್ಟ್ಲಿ ಆಕಾಶ ಇರಬೇಕು. ಆಕಾಶೆ. ಬನ್ನಿ, ಈಗ ಸೀಟ್ ಅಂತ ಹೆವಿ ಮುಂದೆ ಇದೆ. ಬನ್ನಿ ಹೋಗೋಣ. ಇವಾಗ ನಾನು ಫ್ಲೈಟಲ್ಲಿ ಕೂತಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಟೇಕ್ ಆಫ್ ಆಗುತ್ತೆ. ಹೋಗ್ಬಿಟ್ಟು ಫ್ಲೈಟ್ ಟೇಕ್ ಆಫ್ ಆದಮೇಲೆ ಮುಂದೆ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಅಂತ ತೋರಿಸ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ, ನಾನು ಏನು ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಇವಾಗ ಫ್ಲೈಟಲ್ಲಿ ಕೂತಿದ್ದೀನಿ. ನೋಡಿ, ಇಲ್ಲಿ ಇನ್ನೂ ಕೂಡ್ತಾ ಇದ್ದಾರೆ ಪ್ಯಾಸೆಂಜರ್ಸ್ ಎಲ್ಲ. ಸೊ ಇವಾಗ ಈಗ ಸ್ಟಾಪ್ ಮಾಡ್ತೀನಿ. ನೋಡಿ, ಇಲ್ಲಿ ಏನೇನು ಸೇಫ್ಟಿ ಮೀಟರ್ ತಗೋಬೇಕು ಅಂತ ಇಟ್ಕೊಟ್ಟಿದ್ದಾರೆ. ಎಕ್ಸಿಟ್ ಮಾಡೋದು ಇಲ್ಲೆಲ್ಲ ಇದೆ. ನೋಡಿ, ಇಲ್ಲಿ ಕ್ರ್ಯಾಶ್ ಆದಾಗ ಏನು ಮಾಡಬೇಕು ಅಂತ ಇಲ್ಲಿ ತೋರಿಸಿದ್ದಾರೆ. ಮೊಬೈಲ್ನ ಫ್ಲೈಟ್ ಮಾಡಬೇಕು ಹೇಳಿದ್ದಾರೆ. ಲ್ಯಾಪ್ಟಾಪ್ ಬೇಕಾದ್ರೆ ಯೂಸ್ ಮಾಡೋಂಗಿಲ್ಲ. ಇನ್ನು ಸೀಟ್ ಬೆಲ್ಟ್ ಯಾವಾಗ ಹಾಕಬೇಕು, ಫ್ಲೈಟ್ ಯಾವಾಗ ಟೇಕಪ್ ಆಗುತ್ತೆ ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಇನ್ನು ಅದರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಈಗ ಫ್ಲೈಟ್ ಟೇಕ್ ಆಫ್ ಆಗ್ತಿದೆ. ಬನ್ನಿ, ಟೇಕ್ ಆಫ್ ಆಗುತ್ತೆ. ಒಂಚೂರು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗ್ತಿತ್ತು ಅಂತ. ಬರೀ ಟೇಕ್ ಆಫ್ ಆಗೋದು ಮತ್ತು ಕೆಳಗಡೆ ಲ್ಯಾಂಡ್ ಆಗೋದು ಹಾಕ್ತೀನಿ. ನೋಡಿ, ಇಲ್ಲಿ ಎಷ್ಟು ಸಖತ್ತಾಗಿ ಕಾಣುತ್ತೆ ಮೇಲ್ಗಡೆಯಿಂದ ವ್ಯೂಸು. ಯಪ್ಪ, ಏನೋ ಲೈಕ್ ಡಿಫ್ರೆಂಟಾಗಿ ಕಾಣಿಸ್ತಿದೆ ವ್ಯೂ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಅದ. ಒರಿಸ್ಸಾ ಲ್ಯಾಂಡ್ ಆದ್ವಿ ಫ್ಲೈಟಲ್ಲಿ ಇಳಿದ್ಬಿಟ್ಟು. ಇವಾಗ ನಾವು ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸೂರ್ಯ ಟೆಂಪಲ್ಲು. ಬನ್ನಿ, ಎಲ್ಲ ಚೆಕ್ಕಿನ್ ಆಗ್ಬೇಕಾದ್ರೆ ತುಂಬ ರಶ್ ಇತ್ತು. ಅದಕ್ಕೆ ಸ್ಪೆಷಲ್ ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಹೋಗ್ಬೇಕು. ಸೊ ಅದರಿಂದ ಇಲ್ಲಿ ಇಂಡಿಯಾದ 75 years ಸೆಲೆಬ್ರೇಷನ್ ಇದು ಹಾಕಿದ್ದಾರೆ. ಟಿಕೆಟ್ ತೊಗೊಂಡು ಎಂಟ್ರಿ ಆದ್ವಿ. ಇದ್ರದ್ದೇನು ಸ್ಪೆಷಾಲಿಟಿ ಅಂದರೆ, ಇದು ಒಂದು ಏನಂತಾರೆ ರಥ, ಲೈಕ್ ಕ್ಯಾರಿಯಟ್ ಇರುತ್ತಲ್ಲ, ಇದು ಅದರ್ ಫಾರ್ಮೇಷನ್ ಇದೆ, ಮೀನ್ಸ್ ಆಕಾರದಲ್ಲಿದೆ. ಆಮೇಲೆ ಈ ಟೆಂಪಲಲ್ಲಿ ಯಾವುದೇ ಇದಿಲ್ಲ, ಹೈಡಲ್ಲು. ಬಿಕಾಸ್ ಬ್ರಿಟಿಷ್ ಎಲ್ಲ ಇದ್ದಾಗ ಎಲ್ಲ ಧ್ವಂಸ ಮಾಡಿಬಿಟ್ಟು ಎತ್ಕೊಂಡು ಹೊರಟೋಗಿದ್ದಾರೆ ಅವ್ರ ಕಂಟ್ರಿಗೆ. ಆಮೇಲೆ ಇಲ್ಲಿ ಫ್ರಂಟ್ ಏನು ನೋಡ್ತಿದ್ದೀರ ನೀವು, ಅದು ಏನಂದರೆ ಲೈಕ್ ಈ ರಾಜರೆಲ್ಲ ಬಂದಾಗ ಸೆಲೆಬ್ರೇಷನ್ ಎಲ್ಲ ಆಗುತ್ತಲ್ಲ, ಅವಾಗ ಡ್ಯಾನ್ಸ್ ಎಲ್ಲ ಇಲ್ಲೇ ಮಾಡ್ತಿದ್ದು. ಮತ್ತು ಇಲ್ಲೊಂದು ರೈಟ್ ಸೈಡ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಸ್ಟೆಪ್ಸ್ ಎಲ್ಲ ಅಲ್ಲಿ. ಆಮೇಲೆ ಇದರದ್ದು ಇಲ್ಲಿ ದೇವಸ್ಥಾನದ ಒಳಗಡೆ ಹೈಡಲ್ ಇಲ್ಲ, ಬಿಕಾಸ್ ದೇವರ ಎತ್ತಿರೋದ್ರಿಂದ. ಆಮೇಲೆ ಯಾರನ್ನೂ ಒಳಗೆ ಬಿಡಲ್ಲ, ಬಿಕಾಸ್ ದೇವಸ್ಥಾನ
ಸ್ವಲ್ಪ ಲೈಕ್ ಕುಸಿತಿದೆ, ಯಾಕೆಂದರೆ ತುಂಬ ವರ್ಷಗಳಾಯ್ತಲ್ಲ. ಆಮೇಲೆ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಹದ ಲೈಕ್ ಡಿಸೈನ್ ಕೊಟ್ಟಿದ್ದಾರೆ. ಇವಾಗ ಒಳಗಡೆ ಹೋಗೋಣ ಬನ್ನಿ, ಇಲ್ಲಿ ತೋರಿಸ್ತೀನಿ ನಿಮಗೆ ಹಿಂಗೆ ಡ್ಯಾನ್ಸ್ ಇದು ಮಾಡೋಕ್ಕೆ ಹಿಂಗೆ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಅಂತ. ಆಮೇಲೆ ಇನ್ನೊಂದು ಏನಂದರೆ, ಇವಾಗ ಲೈಕ್ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಇಷ್ಟೊಂದು ಆರ್ಟಿಸ್ಟ್ಗಳು ಸಿಗಲ್ಲ ನೀಟಾಗಿ ಮಾಡೋರು. ಅಂದರೆ ಅವಾಗ ಏನೂ ಇಲ್ಲದೆ, ಏನಂತೀವಿ ಲೈಕ್ ಏನು ಸೋರ್ಸ್ ಇಲ್ಲದೆ, ಏನು ಟೆಕ್ನಾಲಜಿ ಇಲ್ಲದೆ ಹಿಂಗೆ ಮಾಡಿದ್ದಾರೆ ಅಂತ ಲೈಕ್ ಗೊತ್ತಿಲ್ಲ. ನೋಡ್ತಿರ್ಬೋದು ಎಷ್ಟು ಟೂರಿಸ್ಟಿಸಮ್ ಜನ ಬಂದಿದ್ದಾರೆ ಅಂತ, ಎಲ್ಲೆಲ್ಲಿಂದ ಬರ್ತಿರೋ. ಆಮೇಲೆ ನಮ್ಮದ್ರಲ್ಲಿ ಒಂದು 40 ಮೆಂಬರ್ಸ್ ಇದ್ದೀವಿ ನಾವು. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಇನ್ಸ್ಟಾಗ್ರಾಮಲ್ಲಿ 4 ID ಇದೆ. ಒಂದು ರಾಯಲ್ 360 ಅಂತ, ಇನ್ನೊಂದು ರಾಯಲ್ 360 ಅಫಿಷಿಯಲ್ ಅಂತ, ಒಂದು ಭವಾನಿ 360 ಅಂತ. ಆಮೇಲೆ ಇನ್ನೊಂದು ಹೊಸ್ದಾಗಿ ಇನ್ನೊಂದು ಅಕೌಂಟ್ ಮಾಡಿದೆ, ಟ್ರ್ಯಾಕ್ಟರ್ ತೊಗೊಂಡಿದ್ದು. ಅದರ ಅಕೌಂಟ್ ಹೆಸರು ಬಂದ್ಬಿಟ್ಟು ಅರ್ಜುನ 24x7 ಅಂತ. ನಮ್ಮ ದಸರಾಗಿ ಬರುತ್ತಲ್ಲ ಅರ್ಜುನ, ಅದು ನೆನಪಿಗೋಸ್ಕರ ಅದನ್ನ ಇಟ್ಟಿದ್ದೀನಿ ಟ್ರ್ಯಾಕ್ಟರ್ಗೆ ಹೆಸರು. ಸೊ ಇದೆ ನೋಡಿ ಮೇನ್ ಟೆಂಪಲ್ಲು. ಇದರೊಳಗಡೆ ಇದಿಲ್ಲ, ದೇವರಿಲ್ಲ. ಪ್ಲಸ್ ನಿಮ್ಗೆ ಏನಾದ್ರು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಟ್ರಿಪ್ದು ಇನ್ನೂ 3 ಪ್ಲೇಸಸ್ದು ವೀಡಿಯೋ ಇದೆ. ಇನ್ನೂ ಒಂದು ಕೇವ್ಸ್ಗೆ ಹೋಗಿದ್ದೆ, ಆಮೇಲೆ ಇನ್ನೊಂದೆರಡು ಪ್ಲೇಸ್ಗೆ ಹೋಗಿದ್ದೆ, ಅದ್ರದ್ದು ವೀಡಿಯೋನೂ ಹಾಕ್ತೀನಿ ನೋಡಿ. ನಂದೇ ತಾನೆ ಆವಾಗಲೇ ಒಂದು ಚಾರಿಯಟ್ ಫಾರ್ಮೇಷನಲ್ಲಿದೆ ಅಂತ ನೋಡಿ, ಅಲ್ಲಿ ಚಕ್ರಗಳಿದೆ. ಆಮೇಲೆ ಗೋಪುರನೂ ಹಂಗೆ ಲೈಕ್ ಚಾರಿಯಟ್ದು ಇದು ಬರುತ್ತಲ್ಲ ಮೇಲ್ಗಡೆ, ಅದ್ರ ಥರನೇ ಇದೆ. ಇದು ನೋಡ್ತಿದ್ರೆ ಅರ್ಜುನ ಮತ್ತು ಕೃಷ್ಣಂದು ರಥ ಜ್ಞಾಪಕ ಬರುತ್ತೆ. ಲೈಕ್ ಒಂಥರ ಓಲ್ಡ್ ಇಸ್ ಗೋಲ್ಡ್ ಥರ. ನಾವು ಬಂದಿರೋ ಟ್ರಾವೆಲ್ಸ್ ಹೆಸರು ಬಂದ್ಬಿಟ್ಟು SS ಟೂರ್ಸ್ ಅಂತ. ನಂದು ಜ್ಯೋತಿರ್ಲಿಂಗ ಟ್ರಿಪ್ ವಿಡಿಯೋ ಹಾಕಿದ್ದೆ ಲಾಸ್ಟ್ ಟೈಮು. ಅದಾದಮೇಲೆ ಒಂದು ಕೇರಳ ಟ್ರಿಪ್ ವಿಡಿಯೋನೂ ಹಾಕಿದ್ದೆ, ಎಲ್ಲ ಇವ್ರ ಜೊತೆಗೆ ಹೋಗಿದ್ದು. ಆಮೇಲೆ ಲೈಕ್ ಇವ್ರದಲ್ಲಿ ಏನಂದರೆ ಲೈಕ್ ತುಂಬ ದುಡ್ಡು ಜಾಸ್ತಿನೂ ಇರಲ್ಲ, ಹಂಗಂತ ತೀರಾ ಕಮ್ಮಿನೂ ಇರಲ್ಲ. ಹೆಂಗೆ ಅಂದರೆ ಕಾಸಿಗೆ ತಕ್ಕಂತೆ ಕಜಾಯ ಅಂತಲ್ಲ ಹಂಗೆ. ಲೈಕ್ ಕೆಲವೊಂದು ಕಡೆ ರೂಮ್ಸ್ ಚೆನ್ನಾಗಿರುತ್ತೆ, ಕೆಲವೊಂದು ಕಡೆ ಲೈಕ್ ನಾವೇ ಎಷ್ಟು ಕೊಟ್ಟಿರ್ತೀವಿ ಅಷ್ಟಕ್ಕೇ ಅರೇಂಜ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಏನಂದರೆ ಇವ್ರ ಜೊತೆ ಬಂದರೆ ಒಂದು ಗುಡ್ ನ್ಯೂಸು, ಲೈಕ್ ಕೆಲವ್ರಿಗೆ ಈ ಕರ್ನಾಟಕದಿಂದ ಈಚೆ ಹೋದಾಗ ಊಟ ತಿಂಡಿ ಎಲ್ಲ ಅಡ್ಜಸ್ಟ್ ಆಗಲ್ಲ, ಅವ್ರಿಗೆಲ್ಲ ಏನು ಟೆನ್ಷನ್ನೇ ಇಲ್ಲ ಇವ್ರ ಜೊತೆಗೆ ಬಂದರೆ. ಬಿಕಾಸ್ ಎಲ್ಲ ಕರ್ನಾಟಕದವರೇ, ಅಡುಗೆ ಮಾಡೋರು, ಆಮೇಲೆ ಡ್ರೈವರು ಎಲ್ಲ ಜೊತೆಗೆ ಕರ್ಕೊಬರ್ತಾರೆ. ಅದಾದಮೇಲೆ ಲೈಕ್ ಈ ವಿಡಿಯೋಲಿ ಈ ದೇವಸ್ಥಾನ ತೋರಿಸ್ತಿದ್ದೀನಿ, ನೆಕ್ಸ್ಟ್ ಪ್ಲೇಸಸ್ ಇನ್ನೂ ತೋರಿಸ್ತೀನಿ. ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನನ್ನ ಅಪ್ಡೇಟ್ಸ್ ನಿಮ್ಗೆ ಬರಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋಲಿ ಇಷ್ಟೇ ಗೈಸ್, ಬಾಯ್ ಬಾಯ್.